ಒಂದು ಸ್ವಲ್ಪ ತಿಂದ ತಕ್ಷಣ ಹೆವಿ ಅನ್ಸ್ಬಿಡುತ್ತೆ, ಸೋಡಾ ಹಾಕಿರ್ತಾರೆ, ಆ ಟೇಸ್ಟ್ ಚೆನ್ನಾಗಿರಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ಚೋಳರಪಾಳ್ಯದಲ್ಲಿದ್ದೀನಿ. ಟೋಲ್ ಗೇಟ್ ಬ್ಯಾಕ್ ಸೈಡಲ್ಲಿರುವಂಥ ಒಂದು ಜಾಗ. ಸುಮಾರು 29 ವರ್ಷಗಳಿಂದ ಒಂದು ಜಾಗದಲ್ಲಿ ಮನೆಯಲ್ಲೇ ತಿಂಡಿ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು, ನೋಡೋಕ್ಕೆ ಒಂದು ಸಂಧಿ ಜಾಗ, ಬಟ್ ಮನೆ ಒಳಗಡೆ ಸುಮಾರು 4 ರಿಂದ 5 ವೆರೈಟಿಯಲ್ಲಿ ಫುಡ್ಸ್ನ ಸರ್ವ್ ಮಾಡ್ತಾರೆ. ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಪಲಾವ್ ಸಿಗುತ್ತೆ, ಡೈಲಿ ಒಂದೊಂದು ವೆರೈಟಿಯಲ್ಲಿ ರೈಸ್ ಸಿಗುತ್ತೆ. ಅದು ಬಿಟ್ಟರೆ ವಡೆ ಸಿಗುತ್ತೆ. ನಿಮಗೆ ಇಷ್ಟು ಐಟಮ್ಗಳನ್ನ ಮಾರ್ನಿಂಗ್ ಟೈಮಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಇವರ ಟೈಮ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ 11:30 ಅಥವಾ 12 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ತಿಂಡಿ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಮಧ್ಯಾಹ್ನ ಸಿಗಲ್ಲ, ಸಂಜೆನೂ ಏನು ಸಿಗಲ್ಲ ನಿಮಗೆ. ಬೆಳಗ್ಗೆ ಟೈಮ್ ಮಾತ್ರ ಲೋಕಲಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ. ಹೋಗೋಣ, ಅವನನ್ನು ಮಾತಾಡ್ತೀನಿ, ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಇವರ ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಚೋಳರಪಾಳ್ಯದಲ್ಲಿರುವಂಥ ಮನೆ ಇಡ್ಲಿ ಹೋಟ್ಲಲ್ಲಿ ತಿಂಡಿನ ಟ್ರೈ ಮಾಡೋಣ. ಆಂಟಿ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಆಂಟಿ? ನನ್ನ ಹೆಸರು ಕಾಂತಮ್ಮ ಅಂತ. ಮನೆ ಇಡ್ಲಿ ಹೋಟೆಲ್ ಹೌದು. ಯಾವಾಗ ಶುರುವಾಗಿದ್ದು? ಇದು 95 ಶುರುವಾಗಿದ್ದು. 95 ಶುರುವಾಗಿದ್ದು. ಯಾರು ಶುರು ಮಾಡಿದ್ದು? 95 ಅಕ್ಟೋಬರ್. ಅಕ್ಟೋಬರ್. ಯಾರು ಶುರು ಮಾಡಿದ್ದು? ನಾವೇ ಮಾಡಿದ್ದು. ನೀವೇ ಮಾಡಿದ್ದು? ಇದೇ ಜಾಗದಲ್ಲಿ 95ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಹತ್ತತ್ರ ಇನ್ನೊಂದು ವರ್ಷ ಹೋದ್ರೆ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಓಕೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಏನ್ ಸ್ಪೆಷಲ್ ಅಂತೀರಾ? ಇಡ್ಲಿ ಚೆನ್ನಾಗಿರುತ್ತೆ, ನೀಟ್ನೆಸ್ ಇರುತ್ತೆ, ಓಕೆ, ಎಲ್ಲ ಸಾಫ್ಟ್ ಆಗಿರುತ್ತೆ. ಓಕೆ, ಮನೇಲೆ ಮಾಡ್ತಾ ಇದ್ದೀರಾ? ಎಲ್ಲ ನಾವೇ ಮಾಡೋದು. ಇದು ಮನೇಲೆ ಮಾಡ್ತಾ ಇದ್ದೀರಾ? ಮನೇಲೆ ಮನೆ ಕಮ್ ಹೋಟೆಲ್. ಓಕೆ, ಏನಂತ ಸಿಗುತ್ತೆ ಅಂದ್ರೆ? ದೋಸೆ, ಇಡ್ಲಿ, ವಡೆ, ರೈಸ್. ಓಕೆ, ಸಿಗುತ್ತೆ. ಇಷ್ಟು ಐಟಮ್ ಸಿಗುತ್ತೆ. ಬೆಳಗ್ಗೆ 7:30 ರೆಡಿ ಇರುತ್ತೆ. ಬೆಳಿಗ್ಗೆ 7:30 ರೆಡಿ. ಎಷ್ಟು ಗಂಟೆವರೆಗೂ ಇರುತ್ತೆ? 12 ಗಂಟೆವರೆಗೂ ಇರುತ್ತೆ. ಬರೀ ತಿಂಡಿ ಮಾತ್ರ? ಮಧ್ಯಾಹ್ನ ಊಟ, ಸಂಜೆ ಊಟ ಏನು ಸಿಗಲ್ಲ? ಓಕೆ, ಸರೋಗುತ್ತೆ ನಮ್ಗೆ. ಓಕೆ, ಓಕೆ. ಯಾರೇನು ಮಾಡ್ತಾ ಇದ್ದೀರಾ? ನಾವು, ನಮ್ಮ ಯಜಮಾನ್ರು, ಮಕ್ಕಳು ಬರ್ತಾರೆ, ಅವ್ರು ಮಾಡ್ಬಿಟ್ಟು ಹೋಗ್ತಾರೆ. ವರ್ಕರ್ಸ್ ಯಾರು ಇಟ್ಕೊಂಡಿಲ್ಲ? ಇಲ್ಲ, ಮನೆ ಕೆಲಸದವ್ರು ಬರ್ತಾರೆ. ಓಕೆ, ಗಂಡ ಹೆಂಡತಿ ಇಬ್ಬರೇ ಮೇನ್ ಕುಕ್ಕು. ನೀವೇ ಅಡುಗೆ ಮಾಡೋದು, ನೀವೇ ಸರ್ವ್ ಮಾಡೋದು? ಓಕೆ. ಇದರ ಟೈಮಿಂಗ್ಸ್ ಅಮ್ಮ? ಟೈಮಿಂಗ್ಸ್ ಅದೇ ಬೆಳಿಗ್ಗೆ 7:30 ರೆಡಿ ಇರುತ್ತೆ, 12 ಗಂಟೆವರೆಗೂ ಇರುತ್ತೆ. ಒಂದೊಂದು ದಿನ ಬೇಗ ಖಾಲಿ ಆಗೋಗುತ್ತೆ. ಓಕೆ, ಐಟಮ್ ಖಾಲಿ ಆದ್ರೆ ಬೇಗ ಕ್ಲೋಸ್ ಮಾಡ್ತೀವಿ. ಇದ್ರ ಲೊಕೇಶನ್ ಗೊತ್ತೇ ಆಗಲ್ಲ ಗೂಗಲ್ ಬಿಟ್ರೆ. ಇದು ಲೊಕೇಶನ್ 13 F ಕ್ರಾಸ್, ಚೋಳರಪಾಳ್ಯ, ಡೋರ್ ನಂಬರ್ 7. ಯಾರನ್ನೇ ಏನಂತ ಕೇಳಬೇಕು ಈ ಹೋಟೆಲ್ ಕೇಳಿದ್ರೆ? ಎಲ್ಲ ಈ ಸರೌಂಡಿಂಗ್ ಎಲ್ಲಿ ಕೇಳಿದ್ರು ಹೇಳ್ತಾರೆ. ಅದೇ ಮನೆ ಇಡ್ಲಿ ಹೋಟೆಲ್. ಅದೇ ಗೂಗಲ್ ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಮನೆ ಇಡ್ಲಿ ಹೋಟೆಲ್. ಮನೆ ಇಡ್ಲಿ ಹೋಟೆಲ್ ಅಷ್ಟೇ. ಓಕೆ, ಥ್ಯಾಂಕ್ಸ್ ಅಮ್ಮ. ಸರ್ ನಮ್ಗ ಒಂದು ಇಡ್ಲಿ, ಒಂದು ವಡೆ ಹಾಕಿ. ಒಂದು ಪ್ಲೇಟ್ ಅಷ್ಟು ಇಡ್ಲಿ? 4 ಇಡ್ಲಿ ಬರುತ್ತೆ. ಸರಿ, 2 ಹಾಕ್ಬಿಡಿಲ್ಲ ಅಂದ್ರೆ 2 ಇಡ್ಲಿ ಹಾಕ್ಬಿಡಿ. ಒಂದು ವಡೆ ಹಾಕಿ. 2 ತಗೊಂಡು ಎಷ್ಟಾಗುತ್ತೆ? 23? ಓಕೆ, 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 ಥ್ಯಾಂಕ್ಸ್ ಅಮ್ಮ. ಎಸ್, ನಮ್ಮ ಐಟಮ್ ತೊಗೊಂಡಿದ್ದೀವಿ. 4 ಇಡ್ಲಿ ಬರುತ್ತಂತೆ, 35 ರೂಪಾಯಿ ಅಂತ ಹೇಳಿದರು. ಸೊ ನಾನು ಜಸ್ಟ್ 2 ತೊಗೊಂಡಿದ್ದೀನಿ. ಒಂದು ಇಡ್ಲಿ ಕಾಸ್ಟ್ ಬಂದು ನಿಮಗೆ ಏನಿಲ್ಲ ಅಂದ್ರೆ ಒಂದು 10 ರೂಪಾಯಿ ಇದರಲ್ಲೇ ಬೀಳುತ್ತೆ. ನನಗೆ ಒಂದು ವಡೆ ಮತ್ತು 2 ಇಡ್ಲಿ ಕಾಸ್ಟ್ ಬಂದು 23 ರೂಪೀಸ್ ಅಂತ ಹೇಳಿದರು. ಸಾಂಬಾರು ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ. ಇಡ್ಲಿ ಅಂತೂ ಚಿಕ್ಕದಾಗಿದ್ರು ಕೂಡ ಸಾಫ್ಟ್ ಸ್ಪಾಂಜ್ ಇದ್ದಂಗಿದೆ. ಆ ಕನ್ಸಿಸ್ಟೆನ್ಸಿ ನೋಡಿದ್ರೇ ಅಷ್ಟು ಸಖತ್ತಾಗಿದೆ. ವಾವ್. ಸ್ವಲ್ಪ ಹಂಗೆ ಬ್ರೇಕ್ ಮಾಡಿಕೊಂಡು ಸಾಂಬಾರು ಜೊತೆಗೆ ಡಿಪ್ ಮಾಡಿ ಒಂದು ಬೈಟ್. ಸಾಂಬಾರು ಚಟ್ನಿ 2 ಮಿಕ್ಸ್ ಆಗಿಬಿಟ್ಟಿದೆ. ಒಂದು ಬೈಟ್. ಚೆನ್ನಾಗಿದೆ. ಸ್ವೀಟ್ ಇಲ್ಲ ಸಾಂಬಾರು. ದರ್ಶನ್ ಕೈಂಡ್ ಆಫ್ ಸಾಂಬಾರಲ್ಲಿ ಸ್ವೀಟ್ ಇರುತ್ತೆ, ಸ್ವೀಟ್ನೆಸ್ ಇಲ್ಲ. ಚಟ್ನಿ ಜೊತೆ ಮಿಕ್ಸ್ ಆಗಿದ್ದಾಗ ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡ್ತಾ ಇದೆ. ಒಂದೊಳ್ಳೆ ಮನೇಲಿ ಮಾಡಿದ್ರೆ ಬೆಳೆ ನೀಟಾಗಿ ಬೇಯಿಸ್ಬಿಟ್ಟು ಮಾಡಿರ್ತಾರೆ ಗೊತ್ತಾ ಸಾಂಬಾರು. ತೆಳು ಸಾಂಬಾರು, ತಿಳಿ ಸಾಂಬಾರು ಮನೇಲಿ ಮಾಡೋದು ಹೆಂಗಿರುತ್ತೋ ಸೇಮ್ ಅದೇ ಥರನೇ ಇದೆ. ಟೇಸ್ಟು ಕೂಡ ಚೂರು ಹಿಂದೆ ಮುಂದೆ ಇಲ್ಲ, ಮನೇಲಿ ಮಾಡೋ ಥರನೇ ಇದೆ. ಇನ್ನೊಂದು ಬೈಟ್ ಮಾಡೋಣ. ಚಟ್ನಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಬರೀ ಸಾಂಬಾರೇ ಆಗಿದ್ದರೆ ಅದು ಫ್ಲೇವರ್ ಇನ್ನೂ ಮಜಾ ಆಗಿರೋದು. ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊತಿದ್ದೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಿಜ ಚೆನ್ನಾಗಿದೆ. ಮನೆ ಸಾಂಬಾರು, ಮನೇಲಿ ಮಾಡೋಂಥ ಚಟ್ನಿ, ಇಡ್ಲಿ ಸ್ಪಾಂಜು ಒಳ್ಳೆ ಊತರ ಇರೋಂಥ ಚಟ್ನಿ ಜೊತೆಗೆ ಇಡ್ಲಿ ಜೊತೆಗೆ ಚಟ್ನಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ, ಚಟ್ನಿ ಜೊತೆಗೆ ಸಾಂಬಾರು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಮಜಾ ಇದೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟು ಇಡ್ಲಿ ಸಾಂಬಾರು ಡಿಪ್ಪು ಹಂಗೆ ಹೇಳ್ಬೇಕನ್ಸುತ್ತೆ. ಯಾಕಂದ್ರೆ ಅಷ್ಟು ಸಾಂಬಾರು ಹಾಕಿ ಅಷ್ಟು ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ವಡೆ ಕೊಟ್ಟಿದ್ದಾರೆ, ಉದ್ದಿನ ವಡೆ. ಚೆನ್ನಾಗಿದೆ. ಹೆವಿ ಆಲಿಯನ್ಸ್ ಅಲ್ಲ, ಎಣ್ಣೆ ಜಾಸ್ತಿ ಗೊತ್ತಾಗಲ್ಲ, ನೀಟಾಗಿ ಕರೆದಿದ್ದಾರೆ ಎಣ್ಣೆಲೆ. ಆ ಕ್ರಂಚಿನೆಸ್ಸು
ಕಡಿಬೇಕಾದ್ರೆ ಗೊತ್ತಾಗುತ್ತೆ ಆ ಕರುಮ್ ಕರುಮ್ ಅನ್ನೋ ಒಂದು ಫೀಲು ಮಜಾ ಕೊಡುತ್ತೆ. ಬೆಸ್ಟ್ ಇಡ್ಲಿ, ಬೆಸ್ಟ್ ಬ್ರೇಕ್ಫಾಸ್ಟ್ ಜಾಗ, ಮನೆ ಊಟ ಎಸ್ಪೆಷಲಿ ಹೇಳ್ಬೇಕಂತಾರೆ. ನೀವು ಹೋಟ್ಲಲ್ಲಿ ತಿಂತೀರಾ, ಒಂದು ಸ್ವಲ್ಪ ತಿಂದ ತಕ್ಷಣ ಹೆವಿ ಅನಿಸ್ಬಿಡುತ್ತೆ, ಸೋಡಾ ಹಾಕಿರ್ತಾರೆ, ಆ ಟೇಸ್ಟ್ ಚೆನ್ನಾಗಿರಲ್ಲ. ಅದರಲ್ಲೂ ಕೂಡ ಈ ಉಡುಪಿ ಸ್ಟೈಲಲ್ಲೂ ಸಾಂಬಾರು ಮಾಡಿರ್ತಾರಲ್ಲ, ತಿನ್ನೋಕ್ಕೆ ಆಗಲ್ಲ, ಹೆವಿ ಸ್ವೀಟ್ ಅನಿಸ್ಬಿಡುತ್ತೆ. ಬಟ್ ಇಲ್ಲಿ ಸ್ವೀಟ್ ಇಲ್ಲ, ಬೆಸ್ಟ್ ಆಗಿದೆ. ಎಷ್ಟು ಫುಲ್ ರೈಸು? ಹಾಫ್ 20. ಇಡ್ಲಿ 35 ಅಲ್ಲ? 30 ರೂಪಾಯಿ ವಿತ್ ವಡೆ ಅಂದರೆ 35 ರೂಪಾಯಿ ಆಗುತ್ತೆ. ನೀವೇ ಕೊಡಬೇಕು. ಪ್ಲೇಟ್ ಇಲ್ಲ, ಪ್ಲೇಟ್ ಇಟ್ಬಿಟ್ಟು. ಸ್ವಲ್ಪ ಕೊಡಿ, ಜಾಸ್ತಿ ಬೇಡ. ಅದಕ್ಕೊಂದು ವಡೆ ಕೊಟ್ಬಿಡ್ತೀರಾ? ಒಂದು ವಡೆ ಕೊಟ್ಬಿಡಿ. ಇದೆರಡು ಸೇರಿ 35 ರೂಪಾಯಿ ಅಲ್ವಾ? ವಡೆ ಸೇರಿ ಫುಲ್ ಆದರೆ 38 ಆಗುತ್ತೆ. ಹಾಫ್ ರೈಸ್ ಎಷ್ಟು? ಓಕೆ, ಫುಲ್ 30, 7.5 ರೂಪಾಯಿ. ಓಕೆ. ಓ, ಫುಲ್ ರೈಸ್ ತೊಗೊಂಡ್ರೆ ನಿಮಗೆ ಜಸ್ಟ್ 30 ರೂಪೀಸು. ಎಲ್ಲಿದೆ ಕ್ಯಾಮ್ರಾ? ಇಲ್ಲಿದೆಯಾ? ಜಸ್ಟ್ 30 ರೂಪೀಸು. ಹಾಫ್ ತೊಗೊಂಡ್ರೆ 20 ರೂಪೀಸು. ಒಂದು ವಡೆಕಷ್ಟು 7.5 ರೂಪಾಯಿ. ಟೋಟಲ್ 38 ರೂಪಾಯಿ ಆಗುತ್ತೆ ಅಂತ ಹೇಳಿದರು ಫುಲ್ ರೈಸ್ ತೊಗೊಂಡ್ರೆ. ನಾನು ಹಾಫ್ ತೊಗೊಂಡಿದ್ದೀನಿ, ಸೊ 28 ರೂಪಾಯಿ ಆಗುತ್ತೆ. ವಡೆ ಅಂತೂ ಇಡ್ಲಿ ಜೊತೆ ತಿನ್ನಬೇಕಾದ್ರೆ ಮಜವಾಗಿತ್ತು. ರೈಸ್ಗೆ ನಾನು ಕೇಳಿಸ್ಕೊಬಂದೆ, ಕೊಡಿ ಆಂಟಿ ಚೆನ್ನಾಗಿರುತ್ತೆ ಅಂತ. ಆಹಾ, ಸಖತ್ತಾಗಿ ಬೆಂದೋಗಿದೆ ಪ್ರತಿಯೊಂದು ಪೋರ್ಷನ್ ಕೂಡ. ಆಚೆ ಕೋಟಿಂಗು, ಆ ಟೆಕ್ಸ್ಚರು ಮಜಾ ಇದೆ. ತಿನ್ಬೇಕಾದ್ರೆ ಕರುಮ್ ಅಂತ. ಪಲಾವ್ ಕೂಡ ಅರೋಮಾ ಕ್ರೇಜಿ ಇದೆ. ತಿಂದ್ರಂತೂ ಸಖತ್ತಾಗಿರುತ್ತೆ. ಹೋಮ್ಲಿ ಸ್ಟೈಲು. ನಮ್ಮ ಅಕ್ಕ ಮಾಡ್ತಾರೆ ಈ ಥರ ಪಲಾವ್ನ, ಹೆವಿ ತರಕಾರಿ ಹಾಕಿ ಈ ಥರ ಒಂದು ಮಸಾಲ ಟೈಪಲ್ಲಿ. ಅದು ನೋಡಬೇಕಾದ್ರೆ ಮನೇಲಿ ಮಾಡಿರುವಂಥ ಪಲಾವ್ ಥರನೇ ಕಾಣಿಸ್ತಾ ಇದೆ. ಒಂದು ಬೈಟ್ ಮಾಡೋಣ. ತರಕಾರಿ ಅಂತೂ ಯಥೇಚ್ಛವಾಗಿ ಹಾಕಿದ್ದಾರೆ, ತಿನ್ನೋಣ. ನಾನು ಹೇಳಿದಾಗಣ ಮನೆ ಸ್ಟೈಲ್ ಪಲಾವು. ಆ ಮನೇಲಿ ಮಾಡಿದ್ರೆ ಒಂದು ಫ್ಲೇವರ್ ಸಿಗುತ್ತೆ ಗೊತ್ತಾ? ಈಗ ನೀವು ಹೋಟ್ಲಲ್ಲಿ ತಿಂದಾಗ ಹೆವಿ ಮಸಾಲ, ಆ ಫ್ಲೇವರು ಬೇರೆ ಥರ ಇರುತ್ತೆ. ಬಟ್ ಮನೇಲಿ ಮಾಡೋವಂಥ ಪಲಾವು ಅದರದ್ದೇ ಒಂಥರ ಅರೋಮ ಡಿಫ್ರೆಂಟಾಗಿರುತ್ತೆ. ಜಾಸ್ತಿ ಪ್ರೀತಿ ಹಾಕಿ ಸಖತ್ತಾಗಿ ಮಾಡಿರ್ತಾರೆ. ಟೇಸ್ಟ್ಗಿಂತ ಆ ಅರೋಮ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ಡಿಫ್ರೆಂಟಾಗಿ ಎಲ್ಲ ಕಡೆ ಮೊಸರು ಬಜ್ಜಿ ಕೊಟ್ಟರೆ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಜೊತೆಗೆ ಒಂದು ಬೈಟ್ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ, ಓವರ್ಲೋಡ್ ಅನ್ನಿಸ್ತಾ ಇದೆ. ಯಾಕಂದರೆ ಇಡ್ಲಿ ತಿಂದ್ಬಿಟ್ನಲ್ಲ, ಆ ಇಡ್ಲಿಂದ ಸ್ವಲ್ಪ ಓವರ್ಫ್ಲೋ ಅನ್ನಿಸ್ತಾ ಇದೆ. ಬಟ್ ಪಲಾವ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಟ್ನಿ ಜೊತೆನೂ ಮಜಾ ಇದೆ. ಚಟ್ನಿ ಇಷ್ಟಪಡೋರಿಗೆ ಈ ಪಲಾವ್ ಜೊತೆಗೆ ಮಿಕ್ಸ್ ಮಾಡ್ಕೊತಿದ್ರೆ ನಿಜವಾಗ್ಲೂ ಕೂಡ ಇಷ್ಟ ಆಗುತ್ತೆ. ನಿಜ ಚೆನ್ನಾಗಿದೆ. ಪಲಾವ್ ಅಂತೂ ಸೇಮ್ ಮನೇಲಿ ಮಾಡಿರುವಂಥ ಪಲಾವ್ ಅಂತಲೇ ಹೇಳ್ತೀನಿ. ಹೆವಿ ಮಸಾಲ ಅನ್ಸಲ್ಲ, ಹೆವಿ ಆ ಫ್ಲೇವರ್ ಇರಲ್ಲ. ಮೈಲ್ಡ್ ರೇಂಜಲ್ಲಿ ಆ ಒಂದು ಹೆವಿನೆಸ್ ಅನಿಸುತ್ತೆ. ಮೈಲ್ಡ್ ರೇಂಜಲ್ಲಿ ಆ ಒಂದು ಮಸಾಲ ಇದೆ, ಮೈಲ್ಡ್ ರೇಂಜಲ್ಲಿ ಆ ಒಂದು ಫ್ಲೇವರ್ ಇದೆ. ಪಕ್ಕ ನಾನು ಮೊದಲೇ ಹೇಳ್ದಂಗೆ ಮನೇಲಿ ಮಾಡಿರೋಂಥ ಪಲಾವ್ ಅಷ್ಟೇ. ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ತಿಂಡಿನ ಸರ್ವ್ ಮಾಡ್ಕೊಂಬರ್ತಾರೆ. ಜಸ್ಟು 30 ರೂಪೀಸ್ಗೆ 4 ಇಡ್ಲಿ ಕೊಡ್ತಾರೆ. ವಡೆ ಎಕ್ಸ್ಟ್ರಾ ಬೇಕಂದ್ರೆ 7.5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 38 ರೂಪೀಸ್ಗೆ ನಿಮಗೆ 4 ಇಡ್ಲಿ, ಒಂದು ವಡೆ ಸಿಗುತ್ತೆ. ಇಲ್ಲ ನಮ್ಗೆ ರೈಸ್ ಬೇಕು ಅಂತಂದರೆ ಒಂದು ಫುಲ್ ರೈಸು 30 ರೂಪೀಸು, ಜಸ್ಟ್ ಒಂದು ವಡೆ 8 ರೂಪೀಸು, 38 ರೂಪೀಸ್ ಆಗುತ್ತೆ. ಇಲ್ಲ ಬೇಡಪ್ಪ ನಾನು ಹಾಫ್ ಇಡ್ಲಿ, 2 ಇಡ್ಲಿ ಮತ್ತು ಹಾಫ್ ರೈಸ್ ತಿಂತೀನಂದರೆ ಸೇಮ್ ಕಾಸ್ಟೇ ಬೀಳುತ್ತೆ ನಿಮಗೆ. ಒಂದು 35 to 40 ರೂಪೀಸಲ್ಲಿ ನಿಮ್ಗೆ ಬ್ರೇಕ್ಫಾಸ್ಟ್ ಮುಗಿದೋಗುತ್ತೆ. ನಿಜಕ್ಕೂ ಕೂಡ ಮನೇಲಿ ಮಾಡ್ಕೊಂಬರ್ತಾರಂಥ ಒಂದು ಜಾಗ, ಮನೆ ಫುಡ್ನೇ ಸರ್ವ್ ಮಾಡ್ಕೊಂಬರ್ತಾಯಿದ್ರೆ ಒಂದು ವಿಸಿಟ್ ಮಾಡಿ, ಫುಡ್ಸ್ನ ಟೇಸ್ಟ್ ಮಾಡಿ. ನಿಜ ಚೆನ್ನಾಗಿದೆ. ಬೇರೆ ಬೇರೆ ಐಟಮ್ ಸಿಗುತ್ತೆ, ದಿನಕ್ಕೊಂದೊಂದು ವೆರೈಟಿ ರೈಸ್ ಸಿಗುತ್ತೆ. ನಾನು ಬಂದಿದ್ದ ದಿನ ಪಲಾವ್ ಇದೆ, ನಾಳೆ ನೀವು ಬಂದಾಗ ಚಿತ್ರಾನ್ನ ಇರ್ಬೋದು, ಪೊಂಗಲ್ ಇರ್ಬೋದು. 7 ದಿನಕ್ಕೆ 7 ವೆರೈಟಿ ರೈಸ್ ಮಾಡ್ತಾರಂತೆ. ನಿಜ ಚೆನ್ನಾಗಿದೆ. ರೈಸ್ ಬಾತು ಮಜಾ ಇದೆ. ಪ್ರತಿಯೊಂದು ಐಟಮ್ ಕೂಡ ಹೋಮ್ಲಿ ಸ್ಟೈಲು. ನಿಮಗೆ ಇದರ ಲೊಕೇಶನು ಗೂಗಲಲ್ಲಿ ಸಿಗುತ್ತೆ. ಮನೆ ಇಡ್ಲಿ ಅಂತ ಹಾಕಿದ ತಕ್ಷಣ ಮನೆ ಇಡ್ಲಿ ಹೋಟೆಲ್ಲು ಚೋಳ್ರಪಳ್ಳಿ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ತಂದುಬಿಡುತ್ತೆ. ಇಲ್ಲಿರೋ ಲೋಕಲೈಟ್ಸ್ನ ಯಾರನ್ನ ಕೇಳಿದ್ರು ಕೂಡ ಈ ಒಂದು ಜಾಗನ ಹೇಳ್ತಾರೆ. ಟೋಲ್ ಗೇಟ್ ಬ್ಯಾಕ್ ಸೈಡು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಪ್ರಸನ್ನ ಥಿಯೇಟ್ರ್ ಹಿಂದ್ಗಡೆನೆ ಅಂತ ಅಂದ್ಕೊಂಡಿದ್ದೀನಿ. ಹಿಂದ್ಗಡೆನೆ ಒಂದು ಅರ್ಧ ಕಿಲೋಮೀಟ್ರಿಂದ ಬಂದರೆ ಇಲ್ಲಿ ಒಂದು ಜಾಗ ಸಿಗುತ್ತೆ. ಬಂದು ಇಲ್ಲಿ ಫುಡ್ನ ಟೇಸ್ಟ್ ಮಾಡಿ. ನಿಜಕ್ಕೂ ಚೆನ್ನಾಗಿದೆ, ಪಕ್ಕ ವರ್ತಿ ಪ್ಲೇಸು. ಲಾಸ್ಟ್ 30 ಇಯರ್ಸ್ ಅಥವಾ 29 ವರ್ಷ ಆಗಿದೆ. 1995 ಆಗಿದಂತೆ. ಇನ್ನೊಂದು ವರ್ಷ 30 ಇಯರ್ಸ್ ಆಗುತ್ತೆ. ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ಬಂದು ಟ್ರೈ ಮಾಡ್ತಾರೆ. ನೀವು ಬಂದು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೆಂಗಿತ್ತು ಅಂತ ನಾನು ಕಮೆಂಟ್ ತಿಳಿಸಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಇನ್ನೊಂದು ಇದರ ಡಿಫ್ರೆಂಟ್ ಆಗಿರೋ ಮತ್ತು ಇದೊಂದು ಜಮ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.